ರಾಮನಗರದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಅಧಿಕಾರಿಗಳಿಗೆ ಹೇಳ್ತೇನೆ, ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಶಾಸಕರು ನಿಮ್ಮ ಮೇಲೆ ಒತ್ತಡ ಹಾಕಿದ್ರು ಅಂತ ಹೇಳಿ ಕಾನೂನು ಬಾಹಿರವಾದಂತಹ ರೀತಿಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ನನಗೆ ವಿಶ್ವಾಸ ಇದೆ. ಈಗೆಲ್ಲೋ ಮುಖ್ಯಮಂತ್ರಿಗಳು ನಿನ್ನೆ ನಾವು ಹಾಸನದಲ್ಲಿ ಭಾಷಣ ಮಾಡೋದ್ವಲ್ಲ, ಅದ್ರ ಬಗ್ಗೆ ಬಯಸಲು ಒಂದು ರಿಯಾಕ್ಷನ್ ಕೊಟ್ಟವ್ರೆ. ಕುಮಾರಸ್ವಾಮಿ ಏನು ಮುಖ್ಯಮಂತ್ರಿ ಆಯ್ತಾನೆ, ಬಿಜೆಪಿ ಜೆಡಿಎಸ್ ಸರ್ಕಾರ ಬಂದ್ರೆ ಮತ್ತಿನ್ ಯಾರಾದ್ರೂ ಆಗ್ಬೋದು, ಇಲ್ಲೇ ನಾವೇ ಮುಖ್ಯಮಂತ್ರಿಗಳು, ನಮ್ದೇ ಅಧಿಕಾರ ಇರುತ್ತೆ ಅಂತ ಈಗೆಲ್ಲ ಹೇಳೋರೆ. ಇವತ್ತು ಈ ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿದ್ರೇನಿದ್ದೀರಿ, ನಿಮಗೆ ಒಂದು ಭರವಸೆ ಕೊಡ್ತೀನಿ, 2028 ನಿಮ್ಮದೇ ಸರ್ಕಾರ, ನಂದಲ್ಲ, ನಿಮ್ಮದೇ ಸರ್ಕಾರ ಬರುತ್ತೆ. ಈಗ ಇದೇನು ಮಾಡ್ಕೊಂಡು ಹೊರಟವರಲ್ಲ, ಇದು ಅಷ್ಟುವಾಗಿ 2 ವರ್ಷದಲ್ಲಿ ಇವರೇನು ಮಾಡಕ್ಕಾಗಲ್ಲ. ಇದು ಇನ್ನೂ ನಡೀತದೆ, ಬಹಳ ಹೋರಾಟ ನಡೀತದೆ. ನೀವು 368 ದಿವಸದ ಹೋರಾಟ ಇದೆಯಲ್ಲ, ಆ ಹೋರಾಟದ ನೋವಿದೆಯಲ್ಲ ಅಷ್ಟು ಇಲ್ಲ. ನೀವು ಮಾಡಿರೋ ಹೋರಾಟದ ನೋವು ಅಷ್ಟು ಸುಲಭವಾಗಿ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವ್ರದ್ದು ದುಡ್ಡೆಲ್ಲಿದೆ? ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ದುಡ್ಡೆಲ್ಲಿಂದ ಎತ್ತುತ್ತಾರೆ ಇವರು? ನಿಮ್ ಜಮೀನು ಇಟ್ಕೊಂಡು ಅದರಲ್ಲಿ ದುಡ್ಡು ಸಂಪಾದನೆ ಮಾಡಕ್ ಹೊರಟವ್ರೀಗ ಇವ್ರು ಮಾಡಕ್ ಹೊರಟಿದ್ರು. ಅವತ್ತು ನಾನು 2006ರಲ್ಲಿ ನೀವೆಲ್ಲ ಒಪ್ಪಿಗೆ ಕೊಟ್ಟಿದ್ರೆ 60,000 ಕೋಟಿ ಈ ಒಂದು ಡೆವಲಪ್ಮೆಂಟ್ಗೆ ನಾನು ಮಾಡಬೇಕು ಅಂತಕ್ಕಂಥ ಯೋಜನೆ ಸಿದ್ಧ ಮಾಡಿದ್ದು. ಶಿವಕುಮಾರ್ ಜೊತೆ ನಾನು ಚರ್ಚೆ ಮಾಡೋದು ಅನಾವಶ್ಯಕ. ಆ ವ್ಯಕ್ತಿಗೂ ನನಗೂ ಹೋಲಿಕೆ ನಾನು ಮಾಡ್ಕೊಳ್ಳಿ ಸಿದ್ಧ ಇಲ್ಲ. ನಾನು ಬಂದಿದ್ದೇ ಬೇರೆ, ನಮ್ಮ ಜೀವನವೇ ಬೇರೆ. ಅವ್ರ ತರ ಕಲ್ಮಂಡೆ ಹೊಡೆದು ಕನಕಪುರ ಇದೆಲ್ಲ ಖಾಲಿ ಮಾಡಿ ಏನೇನು ಮಾಡ್ಕೊಂಡವ್ರೆ, ಅವ್ರ ಜೀವನ ನಾವು ಮಾಡಿದೀವ? ನನಗೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಂಪಾದನೆ ಮಾಡಿದ್ದು ಒಂದು, ಅದು ಹೊರತುಪಡಿಸಿ ನಾನು ಯಾವುದು ಮತ್ತೆ ಅಧಿಕಾರದಲ್ಲಿ ಏನಿದ್ದೆ ಇದ್ದಂತ ಸಣ್ಣ ಅವಧಿ ಇರಬಹುದು, ಮನಸ್ಸು ಮಾಡಿದ್ರೆ ಅವ್ರ ಅಪ್ಪನಂಗ್ ಮಾಡಿವೆ. ಅವ್ರ ಅಪ್ಪೇರು ಇರಲಿಲ್ಲ, ಅವ್ರ ಅಪ್ಪ ಜೊತೆ ಆಡಿತಾ ಇದ್ದಾರೆ ಅಂತ ಗಂಡ ಬೀಜ ಅವ್ರ ಅಪ್ಪನ ಹೋಗಿ ಮಾಡ್ಕೊಳಕ್ ಹೋಗಲ್ಲ. ಏನು ಬೇಕಾದ್ರೂ ಮಾಡ್ಕೋಬಹುದಾಗಿತ್ತು. 5ನೇ ಬಾರಿ ನಾನು ಸಾವಿನ ಹಂಚಿಗೆ ಹೋಗಿ ಹೊರಗೆ ಬಂದಿರೋದು. 5ನೇ ಮುಂದೆ ಇರೋಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ನಾನು ನಿಂತಿಲ್ಲಿ ಮಾತಾಡ್ತಾ ಇದ್ರೆ ಹಲವಾರು ಹಿರಿಯರೇನಿದ್ದೀರಿ, ನನ್ನ ತಾಯಿದ್ರೇನಿದ್ದೀರಿ. ನಾನು ಆ 20 ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗ ನನ್ನ ಕೈಲಾದ ಮಟ್ಟಿಗೆ ಏನು ಸಹಾಯ ಮಾಡಿದ್ದೇನೆ. ಅಂಗವಿಕಲರೇನಿದ್ದಾರೆ, ವಿಕಲಚೇತನರು, ಅವರ ಒಂದು ಆರೈಕೆಯಲ್ಲಿ ಇವತ್ತು ಉಳ್ಕೊಂಡಿದ್ದೇನೆ. ನನ್ನ ದೇವರ ಅನುಗ್ರಹದಲ್ಲಿ ಉಳಿದಿದ್ದೇನೆ. ನನಗೆ ನಾಟಕೀಯವಾಗಿ ನಿಮ್ಮ ಮುಂದೆ ಇದೇನು ಹೇಳ್ತೀನಿ. ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ರೆ ಯಾವುದೋ ನನ್ನಿಂದ ದೇವರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನನ್ನ ಆಯುಷ್ಯ ಉಳಿಸ್ತಾನೆ. ಇದು ನಾನು ಒಂದರಿಗೂ ಭರವಸೆ ಕೊಡ್ತೀನಿ. ನಿಮ್ 1 ಇಂಚು ಭೂಮಿನ ಈ ಸರ್ಕಾರ ತಗೊಳಕ್ ಸಾಧ್ಯ ಆಗದ ಹಾಗೆ ನಿಮ್ ಜೊತೆ ನನ್ನ ಮೇಲೆ ಯಾವ ಅನುಮಾನ ಇಟ್ಕೋಬೇಡಿ. ನಾನು ಜನಗಳ ಅಭಿಪ್ರಾಯಕ್ಕೆ ತಲೆಬಾಗಿ ಕೆಲಸ ಮಾಡೋದು. ನಾನು